ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಬೆಲ್ ಐಕನ್ ಇನ್ನು ಆನ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಶನ್ ಬೇಗ ರೀಚ್ ಆಗೋದಕ್ಕೆ ದಯವಿಟ್ಟು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತಂದ್ರೆ, KEA ಅವರು ನಡೆಸಿರ್ತಕ್ಕಂಥ ಒಂದು ಕೆಸೆಟ್ ಎಕ್ಸಾಮ್ ನ ಬಗ್ಗೆ ನಾವು ಮಾತನಾಡೋದಾದ್ರೆ, ಯಾರೆಲ್ಲ ಈಗಾಗಲೇ ಕ್ವಾಲಿಫೈ ಆಗಿದ್ದೀರಾ, ಆ ಕ್ವಾಲಿಫೈ ಆಗಿರೋರು ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮತ್ತೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಕೆಸೆಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದ ಗಲಭೆಗೆ ಗಾಬರಿಗೆ ಒಳಗಾಗೋದು ಬೇಡ. ಯಾಕೆ ಅಂತಂದ್ರೆ, ಕೆಲವು ಡಾಕ್ಯುಮೆಂಟ್ಸ್ ಒಂದು ಅಥವಾ ಎರಡು ಡಾಕ್ಯುಮೆಂಟ್ ಮಿಸ್ ಆಗಿರ್ಬೋದು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈಗ ಮೊದಲನೇದಾಗಿ ನೋಡೋಣ, ಅವ್ರು ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನೇನು ಅಂತ ನೋಡಿ. ಮೊದಲನೇದಾಗಿ ಅರ್ಜಿಯ ಒಂದು ಪ್ರತಿ ಅಂತ ಕೇಳಿದ್ದಾರೆ, ನಿಮ್ಮ ಅಪ್ಲಿಕೇಶನ್ ಕೇಳಿದ್ದಾರೆ, ನಿಮ್ಮ ಚಲನ್ನ ಒಂದು ಜೆರಾಕ್ಸ್ ಕೇಳಿದ್ದಾರೆ, ಮತ್ತೆ SSLC ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ, ಪೇರೆಂಟ್ಸ್ ಹೆಸರನ್ನ ವೆರಿಫೈ ಮಾಡೋದಕ್ಕೆ, ಮತ್ತೆ ರಿಸರ್ವೇಶನ್ ಅಲ್ಲಿ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವರ ಒಂದು ರಿಸರ್ವೇಶನ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಆ ಒಂದು ಡಾಕ್ಯುಮೆಂಟ್ ಕೇಳಿದ್ದಾರೆ. ಮತ್ತೆ PWD ವಿಶೇಷ ಚೇತನ ಅಭ್ಯರ್ಥಿಗಳು, ಇವರು ವೈದ್ಯಕೀಯ ಪ್ರಮಾಣ ಪತ್ರವನ್ನ ದೃಢೀಕರಿಸಿ ಲಗತ್ತಿಸಬೇಕು ಅಂತ ಕೇಳಿದ್ದಾರೆ, ಅಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ವಿತ್ 40% ಅಥವಾ ಮೋರ್, ಅದಕ್ಕಿಂತ ಹೆಚ್ಚಿದ್ರು ಓಕೆ. ಮತ್ತೆ ತೃತೀಯ ಲಿಂಗ ಅಭ್ಯರ್ಥಿಗಳು ಕೂಡ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆದ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ಮತ್ತೆ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ, ಮತ್ತೆ ನಿಮ್ಮ ರಿಸಲ್ಟ್ ಶೀಟ್ ನ ಕೇಳಿದ್ದಾರೆ, ಮತ್ತೆ ರಿಸಲ್ಟ್ ಶೀಟ್ ಆದ್ಮೇಲೆ ನಿಮ್ಮ ಕಾನ್ವಿಗೇಷನ್ ಸರ್ಟಿಫಿಕೇಟ್ ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಸೊ ನನ್ನ ಮಾಹಿತಿ ಪ್ರಕಾರ ನಾನು ಕಳೆದ ಕೆಸೆಟ್ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ವಿಚಾರಣೆ ಮಾಡಿದಾಗ ಅವರು ನನಗೆ ಹೇಳಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನಮಗೆ ಯಾವುದೇ ಡಾಕ್ಯುಮೆಂಟ್ ಕೇಳಲಿಲ್ಲ, ಜಸ್ಟ್ ಒಂದು ಇಮೇಲ್ ಮಾಡಕ್ ಹೇಳಿದ್ರು. ಆ ಇಮೇಲ್ ಅಲ್ಲಿ ನಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಅನ್ನ ಕಳಿಸೋದಕ್ಕೆ ಕೇಳಿದ್ರು. SSLC ಮಾರ್ಕ್ಸ್ ಕಾರ್ಡ್ ಅನ್ನ ಕಳಿಸೋದಕ್ಕೆ ಹೇಳಿದ್ರು. ನಾವು ನಮ್ಮ ರಿಜಿಸ್ಟ್ರೇಷನ್ ನಂಬರು, ಮತ್ತೆ ನಮ್ಮ ಅಪ್ಲಿಕೇಶನ್ ನಂಬರು, ಮತ್ತೆ SSLC ಮಾರ್ಕ್ಸ್ ಕಾರ್ಡ್ ನ ಅಟ್ಯಾಚ್ ಮಾಡಿ ಒಂದು ಮೇಲ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಮೇಲ್ ಏನಂತ ಮಾಡಿದ್ರು ಅಂತಂದ್ರೆ, ಜಸ್ಟ್ ಈ ರೀತಿ ಕ್ವಾಲಿಫೈ ಆಗಿದ್ದೀವಿ ನಾವು, ಇಷ್ಟು ಪರ್ಸೆಂಟ್ ಬಂದಿದೆ, ಮತ್ತೆ ನಮ್ಮ ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ ನಂಬರ್ ಇದು, ಈ ರ್ಯಾಂಕಿಂಗ್ ಅಲ್ಲಿ ಇದ್ದೀವಿ ಅಂತ ಜಸ್ಟ್ ಒಂದು ಟೈಪಿಂಗ್ ಅಲ್ಲಿ ಒಂದು ಮೇಲ್ ಮುಖಾಂತರ ಬರೆದು, ಇನ್ಫಾರ್ಮೇಶನ್ ನ ಬರೆದು ಅವರು SSLC ಮಾರ್ಕ್ಸ್ ಕಾರ್ಡ್ ನ ಅಟ್ಯಾಚ್ ಮಾಡಿ, ಅವ್ರ ಹಾಲ್ ಟಿಕೆಟ್ ನ ಅಟ್ಯಾಚ್ ಮಾಡಿ ಮೇಲ್ ಮಾಡಿದ್ದಾರೆ ಸ್ನೇಹಿತರೆ. ಇಷ್ಟು ಅವರು ಲಾಸ್ಟ್ ಟೈಮ್ ಕೆಸೆಟ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಈ ಸಲ ಕೆಸೆಟ್ KEAದವರು ಇಷ್ಟೆಲ್ಲಾ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಅವರು ನಮಗೆ ಇಮೇಲ್ ಮುಖಾಂತರ ಆದ್ರೂ ಮಾಡಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಪೋಸ್ಟ್ ಮುಖಾಂತರ ಆದ್ರೂ ಮಾಡಿ ಅಂತ ಹೇಳ್ಬೋದು. ಆದ್ರೆ ಒಂದು ವಿಷಯ ಸ್ನೇಹಿತರೆ, ಯಾವ್ದಾದ್ರು ಇದರಲ್ಲಿ ಒಂದು ಡಾಕ್ಯುಮೆಂಟ್ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಪ್ಪಾ ಅಂತಂದ್ರೆ, ಈ ಚಲನ್ ಇದೆಯಲ್ಲ ಸ್ನೇಹಿತರೆ, ಈ ಚಲನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಫೀಸ್ ಕಟ್ಟಿದ್ರು ಇಲ್ವೋ ಗೊತ್ತಾಗ್ಬೇಕಲ್ವಾ. ಅಕಸ್ಮಾತ್ ಅರ್ಜಿ ನಿಮ್ಮ ಹತ್ರ ಏನಾದ್ರು ಮಿಸ್ ಆದ್ರೂ ಕೂಡ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಓಕೆನಾ. ಮತ್ತೆ ಈ ಒಂದು ಕಾಪಿನಲ್ಲೂ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅದರಿಂದ ಅಪ್ಲಿಕೇಶನ್ ಅವರೇ ತಗೋಬಹುದು. ನೀವೊಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ, ಒಂದು ಅಪಾಲಜಿ ಲೆಟರ್ ಕೊಟ್ಟಾಗ, ಅರ್ಜಿ ಕೊಟ್ಟಾಗ ಅವರು ಬೇಕಾದ್ರೆ ಅಪ್ಲಿಕೇಶನ್ ನ ತಗೋತಾರೆ, ಆ ಡೀಟೇಲ್ಸ್ ನೋಡ್ತಾರೆ. ಇದು ಮಿಸ್ ಆದ್ರೂ ಒಂದು ಲೆಕ್ಕಾಚಾರದಲ್ಲಿ ನಡೆಯುತ್ತೆ ಹೊರತು, ಈ ಅಂಚೆ ಕಚೇರಿ ಚಲನ್, ಈ ಒಂದು ಚಲನ್ ಪೇ ಮಾಡಿರ್ತೀರೋ, ಫೀಸ್ ಕಟ್ಟಿರ್ತೀರಲ್ಲ, ಆ ಚಲನ್ ಯಾವುದೇ ಕಾರಣಕ್ಕೂ ಮಿಸ್ ಆಗಿರಬಾರ್ದು. ಮತ್ತೆ ಇನ್ನೆಲ್ಲ ಡಾಕ್ಯುಮೆಂಟ್ಸ್ ಆಲ್ಮೋಸ್ಟ್ ನಿಮ್ಮ ಹತ್ರ ಇರುತ್ತೆ. ಕೆಲವರು ನನಗೆ ಕಮೆಂಟ್ಸ್ ಮಾಡಿದ್ರೆ SSLC ಅಂತೀನಿ, ಈ SC/ST ಸರ್ಟಿಫಿಕೇಟ್ ಅಥವಾ ಈ ರಿಸರ್ವೇಶನ್ ಸರ್ಟಿಫಿಕೇಟ್ಸ್, ಕ್ಯಾಸ್ಟ್ ಇನ್ಕಮ್ ಅಲ್ಲಿ ನಾವು ಅಪ್ಲೈ ಮಾಡ್ಬೇಕಾದ್ರೆ ಹಳೆಯ ಒಂದು ID ನಂಬರ್ ಇತ್ತು, ಮತ್ತೆ ಹೊಸ ID ನಂಬರ್ ಬಂದಿದೆ, ಈಗ ಏನ್ ಮಾಡೋದು ಸರ್ ಅಂತ ಕೇಳಿದ್ರು ನನಗೆ. ಅದಕ್ಕೂ ನೀವು ತೊಂದರೆ ಕೆಡ್ಸ್ಕೋಬೇಕಾಗಿಲ್ಲ. ಯಾಕೆ ಅಂತಂದ್ರೆ
ಆರ್ ಡಿ ನಂಬರ್ ಚೇಂಜ್ ಆಗಿದ್ರು ಕೂಡ ನಿಮ್ಮ ಕ್ಯಾಸ್ಟ್ ಚೇಂಜ್ ಆಗಿರಲ್ವಲ್ಲ. ಆರ್ ಡಿ ನಂಬರ್ ಚೇಂಜ್ ಆಗಿದ್ರು ಕೂಡ ನಿಮ್ಮ ಕ್ಯಾಸ್ಟ್ ಮತ್ತೆ ನಿಮ್ಮ ನೇಮ್ ಚೇಂಜ್ ಆಗಿರ್ಬಾರ್ದು ಸ್ನೇಹಿತರೆ, ಅದು ಇಂಪಾರ್ಟೆಂಟ್. ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಕ್ಯಾಸ್ಟ್ ಅಲ್ಲಿ ಹಳೇದ್ರಲ್ಲಿ ನಿಮ್ಮ ನೇಮು ಮತ್ತೆ ಅಡ್ರೆಸ್ಸು ಮತ್ತೆ ನಿಮ್ಮ ಕ್ಯಾಸ್ಟ್ ಏನಿರುತ್ತೋ ಹಳೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲೂ ಅದೇ ಇರಬೇಕು. ಓಕೆನಾ. ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲೂ ಕೂಡ ಹಳೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಮೆನ್ಷನ್ ಮಾಡಿದೀರಾ, ಹೊಸ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲೂ ಕೂಡ ಅಷ್ಟೇ ಇನ್ಕಮ್ ಇರಬೇಕು. ಮತ್ತೆ ನೇಮ್ ಕೂಡ ಸೇಮ್ ಇರಬೇಕು, ಪೇರೆಂಟ್ಸ್ ನೇಮ್ ಕೂಡ ವಿತ್ ಇನಿಷಿಯಲ್ಸ್ ಸೇಮ್ ಇರಬೇಕು ಸ್ನೇಹಿತರೆ. ಓಕೆ, ಅದ್ರ ಬಗ್ಗೆ ಏನು ತೊಂದರೆ ಬೇಡ. ಓಕೆನಾ, ಅದು ಕ್ಲಾರಿಫೈ ಈಗ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಮತ್ತೆ ಇನ್ನೆಲ್ಲಾ ಡಾಕ್ಯುಮೆಂಟ್ಸ್ ನಿಮ್ಗೆಲ್ಲ ಇರುತ್ತೆ ಅಂತ ಭಾವಿಸಿದ್ದೀನಿ. ಈ ಮಾರ್ಕ್ಸ್ ಕಾರ್ಡ್ಸ್ ಕೂಡ ಇರುತ್ತೆ, ಮತ್ತೆ ಕಾನ್ವೊಕೇಶನ್ ಕೂಡ ಇರುತ್ತೆ, ಮತ್ತೆ ರಿಸಲ್ಟ್ ಶೀಟ್ ಕೂಡ ಅವರು ಬಿಡ್ತಾರೆ ಸ್ನೇಹಿತರೆ. ನಮ್ಗೆ ಫೈನಲ್ ಲಿಸ್ಟ್ ಬಿಟ್ಟಾಗ ರಿಸಲ್ಟ್ ಶೀಟ್ ಕೂಡ ನಮಗೆ ಕೊಡ್ತಾರೆ. ಆಗ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ಮೆಸೇಜ್ ಕಮೆಂಟ್ ಮಾಡಿ. ಓಕೆನಾ, ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ. ಕ್ವಾಲಿಫೈ ಆಗಿರೋ ದಯವಿಟ್ಟು ತಾಳ್ಮೆಯಿಂದ ಇರಿ. ನೆಕ್ಸ್ಟ್ ಅವರು ನೋಟಿಫಿಕೇಶನ್ ಬಿಡೋ ತನಕ ತಾಳ್ಮೆ ಆಗಿರಿ. ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ನಾನು ಕಮೆಂಟ್ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ನಾನು ನಿಮಗೆ ರಿಪ್ಲೈ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸ್ನೇಹಿತರೆ.